2014ರಿಂದ ಇಲ್ಲಿಯವರೆಗೆ 7 ಬಾರಿ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಇದಕ್ಕೆ 60 ದಿನಗಳ ಕಾಲಾವಧಿ ನಿಗದಿಗೊಳಿಸಿದ್ದು ಈ ವರದಿ ಅವೈಜ್ಞಾನಿಕವಾಗಿದ್ದು 2021ರಲ್ಲಿ ಹೊರಡಿಸಿದ 6ನೇ ಅಧಿಸೂಚನೆಯಲ್ಲಿದ್ದ ಅಂಶಗಳನ್ನು ಯಥಾವತ್ತಾಗಿ ಪ್ರಕಟಿಸಿದ್ದು ಮಲೆನಾಡಿಗರಿಗೆ ಕಂಟಕವಾಗಿದೆ ಎಂದು ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಕೆಯು ರತೀಶ್ ಕುಮಾರ್ ತಿಳಿಸಿದರು. ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕರ್ನಾಟಕ ರಿಲೀಸ್ ಮಾಡಿದೆ. ಇದ್ರ ಬಗ್ಗೆ ತಾವು ಪತ್ರಿಕಾ ಮಾಧ್ಯಮ ತುಂಬ ಚೆನ್ನಾಗಿ ಪತ್ರಿಕೆಯಲ್ಲಿ ಸುವಿಸ್ತಾರವಾಗಿ ಬರೆದಿದ್ದೀರಿ. ಇದು ನ್ಯಾಯಸಮ್ಮತ ಅಲ್ಲ. ಇದರಿಂದ ಬೆಳೆಗಾರರು, ರೈತರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಮೊಟ್ಟಮೊದಲೇ ನಿಮಗೆ ಸ್ವಾಗತ. ಯಾಕಂತ ಹೇಳಿದ್ರೆ ನೀವು ಪತ್ರಿಕಾ ಮಾಧ್ಯಮದವರು ಏನು ಮಾಡ್ತೀರಿ ಅದನ್ನೇ ಅದು ಎತ್ತಿ ಹಿಡಿಯುತ್ತೆ ಸರ್ಕಾರವೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಬೆಳೆಗಾರರಿಗೆ, ರೈತರಿಗೆ ಇದು ಮಾರಕ. ಆದ್ದರಿಂದ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಈ ಕರಡು ಸೂಚನೆಯನ್ನು ವಾಪಸ್ ತಗೊಳ್ಬೇಕು. ಇದನ್ನು ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರ ಸಂಘ ಮತ್ತು ಎಲ್ಲ ಬೆಳೆಗಾರರು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದು ಅವೈಜ್ಞಾನಿಕ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರತಿನಿಧಿಗಳಾದ MLA ಇರ್ಬೋದು, MP ಇರ್ಬೋದು, MLCಗಳು ಇರ್ಬೋದು, ಇದ್ರ ಬಗ್ಗೆ ಅವರು ಸಹ ಬೆಳೆಗಾರರು, ರೈತರನ್ನು ಕೈ ಜೋಡಿಸಿ ಇದನ್ನು ಈ ಕರಡನ್ನು ವಾಪಸ್ ಹಾಕಬೇಕು. ಹಾಗೆ ಕಾಫಿ ಬೋರ್ಡ್, ರಬ್ಬರ್ ಬೋರ್ಡು, ಟೀ ಬೋರ್ಡು ಇವ್ರ ಮುಖಾಂತರ ಎಲ್ಲರನ್ನ ಜನಪ್ರತಿನಿಧಿಗಳನ್ನು ಕರೆದು ಇದರ ಬಗ್ಗೆ ಒಂದು ಸಮೀಕ್ಷೆ ಮಾಡಿ ಯಾವ ರೀತಿ ಮಾಡ್ಬೋದು, ಹೇಗಾಗುತ್ತೆ ಅಂಥೇಳಿ ಅವರು ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ. ಇದು ಇಡೀ ಬೆಳೆಗಾರರ ಜನ ಪರವಾಗಿ ನಾವು ಇದನ್ನು ಸಹಕರಿಸಬೇಕಾಗಿ ಖಂಡಿಸ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಫಿ ಬೆಳೆಗಾರರು ಪರಿಸರ ವಿರೋಧಿಗಳಲ್ಲ, ಪರಿಸರ ಸಂರಕ್ಷಣೆಯ ಜೊತೆಗೆ ತಲತಲಾಂತರದಿಂದ ಜೀವನೋಪಾಯ ಕಂಡುಕೊಂಡಿದ್ದಾರೆ. ಹೀಗಿರುವಾಗ ಸರ್ಕಾರ ಪರಿಸರ ಪ್ರಾಣಿ ಸಂಕುಲದ ಬಗ್ಗೆ ತೋರುವ ಕಾಳಜಿಯನ್ನು ಜನಸಾಮಾನ್ಯರ ಬಗ್ಗೆ ಏಕೆ ತೋರುತ್ತಿಲ್ಲ ಎಂಬುದು ಪ್ರಶ್ನಾರ್ಥಕವಾಗಿದೆ ಎಂದರು. ಪ್ರದೇಶ, ಕಂದಾಯ ಭೂಮಿ ಈ ತರ ವಿಂಗಡಣೆಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಸಾಧಕ ಬಾಧನ ಯೋಚನೆ ಮಾಡಿ ಅವರ ಕರಡು ಅಧಿಸೂಚನೆ ಏನಿದೆ ಆ ಅಧಿಸೂಚನೆಯ ಪ್ರತಿಯೊಂದು ಮುದ್ರಣವನ್ನ ಅವರ ಮಲಯಾಳಂ ಭಾಷೆಯಲ್ಲಿ ಮುದ್ರಿಸಿ ಪ್ರತಿಯೊಂದು ಹಳ್ಳಿಗೂ ಆ ವಿಚಾರವನ್ನ ತಲುಪಿಸಿ ಆ ಸರ್ಕಾರ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಇದರಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದನ್ನು ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನ ನೋಡಿ ಅವರು ತಕ್ಷಣಕ್ಕೆ ಮತ್ತೊಂದು ವರದಿಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಅದಕ್ಕೆ ನಮ್ಮ ಸಂಸದರು ಕೂಡ ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಜೊತೆಗೆ ಅವ್ರದ್ದು ಏನಾಗಿದೆ ಅಂತಂದ್ರೆ ಕಾಫಿ ಬೆಳೆಗಾರರಾಗಲಿ, ರೈತರಾಗಲಿ ಪರಿಸರ ವಿರೋಧಿಗಳಲ್ಲ. ಯಾವುದೇ ಕಾರಣಕ್ಕೂ ಪರಿಸರ ಸಂರಕ್ಷಣೆಯೊಂದಿಗೆ ಕಾಡನ್ನ ಬೆಳೆಸಿ ಹಸಿರನ್ನ ಉಳಿಸಿರ್ತಕ್ಕಂಥವ್ರು ಯಾರು ಇದ್ರೆ ಅದು ಕಾಫಿ ಬೆಳೆಗಾರರು, ನಮ್ಮ ಭಾಗದ ರೈತರು. ಅವ್ರು ಏನ್ ಮಾಡಿದ್ದಾರೆ, ಕಸ್ತೂರಿ ರಂಗನ್ ವರದಿಯಲ್ಲಿ ಏನ್ ಮಾಡಿದ್ದಾರೆ, ಅದಕ್ಕಿಂತ ಮೊದಲು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ವರದಿಯಲ್ಲಿ ಅವ್ರೇನು ವರದಿಯನ್ನು ಕೊಟ್ಟಿದ್ರು, ಅದು ಸಂಪೂರ್ಣವಾಗಿ ಕಂಟಕ ಆಗುತ್ತೆ ಅಂತೇಳಿ ಸಂಪೂರ್ಣ ವಿರೋಧ ವ್ಯಕ್ತವಾದಾಗ ಅದನ್ನ ಕಸ್ತೂರಿ ರಂಗನ್ ಅವರಿಗೆ ಅವ್ರೇನ್ ಇಸ್ರೋದಲ್ಲಿ ಅವ್ರು ಮುಖ್ಯಸ್ಥರಿದ್ರು ಅವರಿಗೆ ಕೊಟ್ಟರು. ಅವ್ರೇನ್ ಮಾಡಿದ್ರು, ಉಪಗ್ರಹ ಆಧಾರಿತ ಚಿತ್ರವನ್ನ ತೆಗೆದು ಎಲ್ಲವನ್ನು ಕೂಡ ಹಸಿರು ಕಾಣ್ತಕ್ಕಂಥದ್ದನ್ನ ಎಲ್ಲದನ್ನೂ ಕೂಡ ಅವರು ಕಸ್ತೂರಿ ರಂಗನ್ ವರದಿಗೆ ಇದು ಪರಿಸರ ಸೂಕ್ಷ್ಮ ಪ್ರದೇಶ, ಹಾಗಾಗಿ ಇಲ್ಲಿ ಕೆಲವೊಂದು ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅನ್ನೋ ರೀತಿಯಲ್ಲಿ ವರದಿಯನ್ನು ಸಲ್ಲಿಸಿದ್ರು. ಆದ್ರೆ ನಾವು ಹೇಳ್ತಕ್ಕಂಥದ್ದು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ದೊಡ್ಡ ದೊಡ್ಡ ಮರಳುಗಾರಿಕೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಎಲ್ಲೂ ಕೂಡ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಎಲ್ಲೂ ಕೂಡ ಮರಳು ಗಣಿಗಾರಿಕೆ ಆಗಲಿ ಅಥವಾ ಕಲ್ಲು ಗಣಿಗಾರಿಕೆ ಆಗಲಿ ಯಾವುದೇ ಬೆಳೆಗಾರರು ಮಾಡ್ತಿಲ್ಲ. ದೊಡ್ಡ ದೊಡ್ಡ ಕಾಡನ್ನ ನಾಶ ಮಾಡ್ಬಿಟ್ಟು ರೆಸಾರ್ಟ್ ಆಗಲಿ, ವಿಲ್ಲಾಗಳನ್ನಾಗ್ಲಿ ನಾವು ಮಾಡ್ತಾ ಇಲ್ಲ ಬೆಳೆಗಾರರು. ಹಾಗಾಗಿ ಈಗಿರ್ತಕ್ಕಂಥ ಯಥಾಸ್ಥಿತಿನೇ ಕಾಪಾಡ್ಕೋಬೇಕು. ನಮ್ಗೊಂದು ಆತಂಕ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇದನ್ನ ಏನಾದ್ರೂ ಯಥಾವತ್ತಾಗಿ ಜಾರಿ ತಂದ್ರೆ ನಾವೀಗ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಟಲಿಕ್ಕೆ ಕಚ್ಚಾ ಸಾಮಗ್ರಿಗಳು ಬೇಕು, ನಮಗೆ ಕಲ್ಲು ಬೇಕು, ಮರಳು ಬೇಕು, ಸ್ಥಳೀಯವಾಗಿ ನಮ್ಮ ಉಪಯೋಗಕ್ಕೆ ಅಥವಾ ಜನರ ಬದುಕಿಗೆ, ಅದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ದೊಂದು ಒತ್ತಾಯ ಇದೆ. ಅವರ ಆತಂಕ ಏನಿದೆ ಅಂತಂದ್ರೆ, ಪರಿಸರ ತಜ್ಞರ ಆತಂಕ ಏನಿದೆ ಅಂತಂದ್ರೆ, ಈ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶದಲ್ಲಿ 33% ಅರಣ್ಯ ಇರಲೇಬೇಕು ಅಂತಿದೆ. ಈಗ ನಾವು ಉದಾಹರಣೆ ಕುದುರೆಮುಖ ಇರ್ಬೋದು, ಚಾರ್ಮಡಿ ಘಾಟ್ ಇರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೂ ಮಾನವ ಹಸ್ತಕ್ಷೇಪಿತ ಪ್ರದೇಶ ಅಲ್ಲ, ಅದು ಮಾನವ ಚಟುವಟಿಕೆಗಳು ಯಾವುದು ನಡೀತಾ ಇಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಅದು ಎಕೋ ಸೆನ್ಸಿಟಿವ್ ವಲಯ ಏರಿಯಾ ಅಂತ ಏನ್ ಮಾಡಿದ್ದಾರೆ, ಅದರಲ್ಲಿ ಮಾನವ ಹಸ್ತಕ್ಷೇಪ ಇದೆ ಅಂತಂದ್ರೆ ನಾವೀಗ ಹೊಟ್ಟೆಪಾಡಿಗಾಗಿ ಜೀವನ ಮಾಡೋಕ್ಕಾಗಿ 2 ಎಕರೆ 3 ಎಕರೆ ಒತ್ತುವರಿ ಇರ್ಬೋದು ಅಥವಾ ಜಮೀನು ಇರ್ಬೋದು. ಆ ಜಮೀನಲ್ಲಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಬೆರಳುಗೋಡು ಅಥವಾ ಅರೇನೂರು, ಅಲ್ಲಿರ್ತಕ್ಕಂಥ ಚಿಕ್ಕಮಗಳೂರಿನ 137 ಗ್ರಾಮಗಳ ಪಟ್ಟಿನಲ್ಲಿ ಅವು ಇದಾವೆ. ಬೆರಳುಗೋಡು ಇದೆ, ಅರೇನೂರು ಇದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮ ಚಟುವಟಿಕೆಗಳು, ಪರಿಸರಕ್ಕೆ ಒಂದು ತೊಂದರೆ ಆಗ್ತಕ್ಕಂಥ, ಹಾನಿ ಆಗ್ತಕ್ಕಂಥ ವಿಚಾರಗಳು ಒಂದೂ ಇಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಅಧಿಸೂಚನೆಯನ್ನು ಪಡಿಸಿದ್ರೆ ಪಾಪ ಅವರು ಆತಂಕಕ್ಕೊಳಗಾಗ್ತಾರೆ. ಅಲ್ಲಿರ್ತಕ್ಕಂಥ ಪರಿಸರಕ್ಕೆ ಹಾನಿ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಪರಿಸರನ ಸಂರಕ್ಷಣೆ ಜೊತೆಗೆ ಜೀವನ ಮಾಡ್ತಿದ್ದಾರೆ, ಅಂಥದಕ್ಕೆ ತೊಂದರೆ ಆಗಬಾರ್ದು. ಆ ಸಾಧಕ ಬಾಧಕಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ತಕ್ಷಣಕ್ಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಮಗೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆರೆಮಕ್ಕಿ ಮಹೇಶ್, ರತ್ನಾಕರ್ ಕಾಂಡ್ಯ, ಬಾಲಕೃಷ್ಣ,
ಚಂದ್ರೇಗೌಡ ಮುಂತಾದವರು ಉಪಸ್ಥಿತರಿದ್ದರು.